ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಮಾಡ್ತಿರೋ ರೆಸಿಪಿ ಬಂದು ದೋಸೆ ಹಿಟ್ಟು ಹೆಂಗೆ ಮಾಡ್ಕೋದ್ರಿಂದ ಹಿಡಿದು ದೋಸೆ ಮಾಡೋವರೆಗೂ ತೋರಿಸ್ತೀವಿ. ಇವಾಗ ಫಸ್ಟ್ ಒಂದು 3 ಕಪ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ಉದ್ದಿನ ಬೇಳೆ ಸಾಕು. ಆಮೇಲೆ ಅರ್ಧಗಿಂತ ಕಡಿಮೆ ಆಗುವಷ್ಟು ಹೆಸರುಬೇಳೆ ತೊಗೊಳ್ಳಿ. ಆಮೇಲೆ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆ. ಇವಾಗ ಎರಡನ್ನೂ ವಾಶ್ ಮಾಡಿ ನೀರು ಹಾಕಿ ಇಡೋಣ. ಇವಾಗ ಇದನ್ನು ಒಂದು 8 ರಿಂದ 10 ಗಂಟೆ ನೆನೆಯಕ್ಕೆ ಬಿಡೋಣ. ಅಂತಂದರೆ ನಾಳೆ ಬೆಳಗ್ಗೆ ದೋಸೆ ಮಾಡ್ತೀವಿ ಅಂತಂದರೆ ಇವತ್ತು ಬೆಳಗ್ಗೆನೇ ಇದನ್ನು ನೆನೆ ಇಡಬೇಕು. ನೆನೆ ಇಟ್ಟು ಆಮೇಲೆ ಸಂಜೆ ಇದನ್ನು ರುಬ್ಬಬೇಕು. ನಾವಿನ್ನೇನು ಮಿಕ್ಸಿ ಮಾಡೋದು ಒಂದು 20 ಮಿನಿಟ್ಸ್ ಇದೆ ಅಂತಂತಂದರೆ ನಾವು ಅವಲಕ್ಕಿನ ಒಂದು ಅರ್ಧ ಕಪ್ ಅಷ್ಟು, ಯಾವ ಕಪ್ಪಲ್ಲಿ ಅಳತೆ ತೊಗೊಂಡಿರ್ತೀವಲ್ಲ ಅದರ ಅರ್ಧ ಕಪ್ ಅಷ್ಟು ಅವಲಕ್ಕಿನ ತೊಳೆದು ನೆನೆ ಇಡಬೇಕು. ನೀವು ಮೀಡಿಯಮ್ ಅವಲಕ್ಕಿ ತೊಗೊಂಡಿರಿ ಅಂದ್ರೆ 5 ಮಿನಿಟ್ಸ್ ಸಾಕು. ನಾನು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ ಒಂದು 20 ಮಿನಿಟ್ಸ್ ಬಿಫೋರು ನಾನು ನೆನೆ ಇಟ್ಟಿದ್ದೀನಿ. ಇವಾಗ ಎಲ್ಲನೂ ಸಪ್ರೇಟಾಗಿ ಫಸ್ಟ್ ಮಿಕ್ಸಿ ಮಾಡ್ಕೊಬೇಕು, ಆಮೇಲೆ ಮಿಕ್ಸ್ ಮಾಡಬೇಕು. ಮೊದಲು ಅಕ್ಕಿನ ರುಬ್ಕೊಳ್ಳೋಣ. ನೋಡಿ, ಈ ಥರ ಕ್ರೀಮ್ ಟೆಕ್ಸ್ಚರ್ ಇರಬೇಕು. ರವೆ ರುಬ್ಕೊಳ್ಳೋಕೆ ಹೋಗಬೇಡಿ. ದೋಸೆಗೆ ಫುಲ್ ಸಾಫ್ಟ್ ಇದ್ರೇ ಚೆನ್ನಾಗಿ ಬರುತ್ತೆ. ಉದ್ದಿನ ಬೇಳೆ ಅವಲಕ್ಕಿ ಎಲ್ಲ ಹಾಕ್ಕೊಂಡು ಫುಲ್ ಕ್ರೀಮಿ ಟೆಕ್ಸ್ಚರ್ ಬರೋ ಥರ ರುಬ್ಕೊಳ್ಳಿ. ಈ ಥರ ಆದಮೇಲೆ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು. ಇದನ್ನು ಉಪ್ಪು ಇವಾಗಲೇ ಸೇರಿಸ್ಬೇಡಿ, ಬೆಳಗ್ಗೆ ಸೇರಿಸೋಣ. ಬಿಕಾಸ್ ಬೇಸಿಗೆ ಇರೋದ್ರಿಂದ ಬೇಗ ಪರ್ಮೆಟ್ ಆಗುತ್ತೆ ಅದು. ಅದಕ್ಕೆ ಜಾಸ್ತಿ ಹುಳಿ ಬರುತ್ತೆ, ಅದಕ್ಕೆ ಇವಾಗ ಸೇರಿಸೋದು ಬೇಡ. ನೋಡಿ, ಬೆಳಿಗ್ಗೆನಷ್ಟರಲ್ಲಿ ಈ ಥರ ಉಪ್ಕೊಂಡು ಇಷ್ಟು ಚೆನ್ನಾಗಿ ಆಗಿರುತ್ತೆ ದೋಸೆ ಹಿಟ್ಟು. ನೋಡಿ, ಈ ಥರ ಆಗಿರುತ್ತೆ. ಇವಾಗೇನು ಮಾಡ್ಬೇಕಂತಂದರೆ ನಾವಿನ್ನೇನು 20 ಮಿನಿಟ್ಸ್ಗೆ ದೋಸೆ ಮಾಡ್ತೀವಪ್ಪ ಅನ್ನೋ ಅಷ್ಟರಲ್ಲಿ, ಅದಕ್ಕೆ ಬಿಫೋರ್ 20 ಮಿನಿಟ್ಸೇ ನಾವೇನು ಮಾಡಬೇಕು, 1-2 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ. ದೋಸೆಗೆ ಸ್ವಲ್ಪ ಸ್ವೀಟ್ ಆಗಿದ್ರೇ ಚೆನ್ನಾಗಿರುತ್ತೆ. ಬೇಡ ಅನ್ನೋರು ಅವಾಯ್ಡ್ ಮಾಡಿ. ಆಮೇಲೆ ಉಪ್ಪು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ರುಚಿಗೆ. ಇಷ್ಟು ಹಾಕಿ ಕಲಸಿ ಇಟ್ಬಿಡಿ ಒಂದು 20 ಮಿನಿಟ್ಸು. ಎಲ್ಲ ಕಲಸಿದ ಮೇಲೆ ಈ ಥರ ಆಗುತ್ತೆ. ಇದಕ್ಕೆ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಹೀಗೆ ಹಾಕಬೇಕು, ಅಂದರೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಹಂಚ್ಕಾದ್ಮೇಲೆ ನೋಡಿ, ಈರುಳ್ಳಿಯಲ್ಲಿ ಎಣ್ಣೆ ಹಚ್ಕೊಂಡು ಈ ಥರ ಹಾಕಬೇಕು. ಇವಾಗ ಹಿಟ್ಟು ತೊಗೊಳ್ಳೋಣ. ದೋಸೆ ಹಿಟ್ಟು 1 ಸ್ಪೂನಷ್ಟು ತೊಗೊಂಡು ಈ ಥರ ಹಾಕಿ ಸರ್ಕಲ್ ಮಾಡ್ತಾ ಹೋಗಬೇಕು. ಇದು ಸ್ವಲ್ಪ ಬೇಯಲಿ. ಇವಾಗ ಸ್ವಲ್ಪ ಬೆಂದಿದೆ ಅಲ್ಲ, ಇವಾಗ ಒಂಚೂರು ಆಯಿಲ್ ಹಾಕೊಳ್ಳೋಣ ಮೇಲೆ. ನಿಮ್ಗೆ ಎಷ್ಟು ಕಡಿಮೆ ಆಯಿಲ್ ಬೇಕಾದ್ರೆ ಕಡಿಮೆ ಯೂಸ್ ಮಾಡಿ. ತುಪ್ಪ ಯೂಸ್ ಮಾಡ್ಕೊಬೋದು. ಇವಾಗ 1 ಸ್ಪೂನ್ ತೊಗೊಂಡು ತಿರುವಾಕಿ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಸಕ್ಕರೆ ಹಾಕಿದ್ರೆ ಈ ಥರ ಚೆನ್ನಾಗಿ ಕಲರ್ ಬರುತ್ತೆ. ನೋಡಿ, 2 ಕಡೆ ಬೇಯಿಸಿ ಅಂದ್ರೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಕೆಲವೊಬ್ರು ಒಂದೇ ಕಡೆ ಬೇಯಿಸ್ತಾರೆ. ನೋಡಿ, ಈ ಥರ ಆಗುತ್ತೆ. ತುಂಬ ಕ್ರಂಚಿಯಾಗಿ ತುಂಬ ಚೆನ್ನಾಗಾಗತ್ತೆ. ನಾನು ಚಟ್ನಿ ರೆಸಿಪಿನ ಇನ್ನೊಂದು ಸರಿ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು.